ಎಲ್ಲ ಬಿಸಿಲು ಕಾಯ್ಸ್ಕೊಂಡು ಮಲ್ಕೊಂಡಿದ್ದಾರೆ ನಿಶ್ಮಿತಾ. ಹತ್ತಬೇಕಾದ್ರೆ ಟಾಸ್ಕ್ ಇದೆ, ಇಳಿಬೇಕಾದ್ರೆ ವಾವ್ ಅನ್ಸುತ್ತೆ. ಫುಡ್ 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 ವಾಟ್ ಯು ಹ್ಯಾವ್. ವೆಲ್ಕಮ್ ಟು ಬೋರ್ಡಿಂಗ್ ಪಾಸ್. ಇಲ್ಲಿ ಹಿಂದೆ ಕಾಣ್ತಿರೋದು ಬಾಲಿಯ ಅತ್ಯಂತ ದೊಡ್ಡದಾದ ಸ್ಟ್ಯಾಚು. ಸೊ ಇವಳು ಮಾತು ಕಟ್ಕೊಂಡು ಇಲ್ಲಿ ಕೂತ್ಕೊಂಡ್ರೆ ನನಗೆ ಎಲ್ಲ ಹೇಳಬಾರ್ದು. ನನಗೆ ಜಾತ್ರೆ ಅಂತೆ, ಜಾತ್ರೆಯಲ್ಲಿ ಯೂಸ್ ಮಾಡ್ತಿದ್ವಾ? ಅಯ್ಯಯ್ಯೋ, ನಮ್ಮ ಊರಿನ ಕಡೆ ಜಾತ್ರೆಗಳಲ್ಲಿ ಏನು ಫ್ಯಾನ್ ಇದೆಯೋ ಅದೇ ಥರ ಒಂದು ಫ್ಯಾನು. ಸ್ಮಿತಾ, ಎಲ್ಲಿದ್ದೀವಿ ನಾವು? ಸೊ ನಾವು ಬಂದು ಫಡಂಗ್ ಬೀಚಲ್ಲಿದ್ದೀವಿ. ಅಲ್ಲಿ ಟಿಕೆಟ್ ತೊಗೋಬೇಕು. ಇದು ಟಿಕೆಟ್ ಎಂಟ್ರಿ ತೊಗೊಳ್ಳೇಬೇಕು ಈ ಬೀಚ್ಗೆ. ಸೊ ಈ ಬೀಚ್ಗೆ ಎಂಟ್ರಿ ಬಂದ್ಬಿಟ್ಟು ಎಷ್ಟು? 15 ಲಕ್ಷನಾ? 30,000. 15,000 ಒಬ್ರಿಗೆ, ಇಬ್ಬರಿಗೆ 30,000. ಸೊ ಅದನ್ನು INR ಕನ್ವರ್ಟ್ ಮಾಡಿದ್ರೆ ಎಷ್ಟಾಗುತ್ತೆ? ಸೊ ಆಲ್ಮೋಸ್ಟ್ ನಮಗೆ ಎಷ್ಟು ಬರುತ್ತೆ ಅಂತಂತಂದರೆ, ಇರೋ ನಿಮಿಷ, 15,000 ಅಂತಂದರೆ 82 ರೂಪಾಯಿ. ಆಲ್ಮೋಸ್ಟ್ 83 rupees ಪರ್ ಪರ್ಸನ್. ಸೊ ಆರಾಮಾಗಿ ಕೊಡ್ಬೋದು, ಏನು ತೊಂದರೆ ಇಲ್ಲ. ಬಟ್ ಬೀಚ್ಗೆ ಏನಕ್ಕೆ ಎಂಟ್ರಿ ಟಿಕೆಟ್ ಮಾಡಿದ್ರು ಅಂತ ನಾನು ತಿಳ್ಕೊಬೇಕು ಇವಾಗ. ಮೈಂಟೆನೆನ್ಸು, ಈ ಒಂದು ಸ್ಟೆಪ್ಸ್ಗಳಿಗೆ ನೋಡಿ. ಇಲ್ಲಿ ಬಂದ್ರೂ ಇಲ್ಲೂ ಒಂದು ಟೆಂಪಲ್ ಇದೆ. ನೀವು ಬಾಲಿಯಲ್ಲಿ ಎಲ್ಲಿಗೆ ಹೋದರೂ ಟೆಂಪಲ್ಲು. ಎಲ್ಲಿಂದ ಯಾವ ಮೂಲೆಗೆ ಹೋದರೂ ಟೆಂಪಲ್ಲು, ಎಲ್ಲಿಗೆ ಬಂದರೂ ರಿಚುವಲ್ಸು. ಸೊ ಇದು ತುಂಬ ಫಾಲೋ ಮಾಡ್ತಾರೆ ಇಲ್ಲಿ. ಸೊ ಇದು ಬಂದ್ಬಿಟ್ಟು ಬೀಚ್ದು ವೇ ಇದೆ. ಸೊ ತುಂಬ ಚೆನ್ನಾಗಿದೆ ವೇ ಇದು. ಇದು ಬೀಚಿನ ವೇ ಇದು. ಸೊ ಈ ಒಂದು ಇದೇನು ಅನ್ಬೋದು ಇದನ್ನು. ಇಲ್ಲಿ ಸ್ಟೆಪ್ಸ್ ಮಾಡಿದ್ದಾರೆ, 2 ಬಂಡೆಗಳ ಮಧ್ಯ ಮಾಡಿರೋವಂಥ ಸ್ಟೆಪ್ಸು. ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂತಂತಂದರೆ ಇಳ್ಕೊಂಡು ಹೋಗೋದಕ್ಕೆ, ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಸ್ಮಿತಾ, ಹುಷಾರು, ಜಾರುತ್ತೆ ಇಲ್ಲಿ, ಹುಷಾರು. ಸೊ ಹಿಂಗೆ ಬಂದರೆ ಇವಾಗ ನೆಕ್ಸ್ಟು ಬೀಚು. ಇದೇ ಬೀಚ್ಗೆ ಹೋಗುವ ದಾರಿ. ಇಲ್ಲೇನೋ ದಾರಿ ಇದೆ, ಇದೇನು ಅಂತ ಗೊತ್ತಿಲ್ಲ. ಹಾಂ, ಇದು ಪೀಪಲ್ ಎಕ್ಸಿಟ್ ಆಗುವಂಥ ಸ್ಥಳ ಇದು. ಸೊ ಹತ್ತಬೇಕಾದ್ರೆ ಟಾಸ್ಕ್ ಇದೆ, ಇಳಿಬೇಕಾದ್ರೆ ವಾವ್ ಅನಿಸುತ್ತೆ. ಸೊ ವೆಲ್ಕಮ್ ಟು ಬೋರ್ಡಿಂಗ್ ಪಾಸ್. ಇದು ಬಂದು ಪಡಾಂಗ್ ಬೀಚ್. ತುಂಬ ಚೆನ್ನಾಗಿರೋವಂಥ ಬೀಚ್ ಇದು. ಸೊ ಕಂಪ್ಲೀಟ್ ಬ್ಲೂ ವಾಟರಲ್ಲಿರೋವಂಥ ಬೀಚು. ನೋಡ್ಬೋದು ಎಲ್ಲ ಫಾರಿನರ್ಸೂ ಬಿಸಿಲು ಹುಡ್ಕೊಂಡು ಬಂದಿದ್ದಾರೆ ಬೇಸಿಕಲಿ. ಇಲ್ಲಿ ನಾನು ನೋಡ್ತಾ ಇಲ್ಲ, ಮೋಸ್ಟ್ಲಿ ಎಲ್ಲ ಫಾರಿನರ್ಸೇ ಇರೋದು. ಇಲ್ಲಿ ಯಾರು ಇಂಡಿಯನ್ಸ್ ನಾನು ನೋಡ್ತಾ ಇಲ್ಲ ಆ್ಯಕ್ಚುಲಿ. ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ. ಎಲ್ಲ ಬಿಸಿಲು ಕಾಯ್ಸ್ಕೊಂಡು ಮಲ್ಕೊಂಡಿದ್ದಾರೆ ನಿಶ್ಮಿತಾ. ಇಲ್ಲಿ ವ್ಯೂ ನೋಡೋದಕ್ಕೆ ಸೂಪರು. ನೋಡಿ ಏನು ಕ್ಲೀನ್ ಆಗಿದೆ ನೀರು, ಏನು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂತಂದರೆ. ಇಲ್ಲಿ ತುಂಬ ಜನ ಇದೇನಿದು ಮಾಡೋದು, ಸರ್ಫಿಂಗು.
ಈ ಸರ್ಫಿಂಗಿಗೆ ತುಂಬ ಜನ ಫಾರಿನರ್ಸು ಬರ್ತಾರಂತ. ಇವಾಗ ಬಂದಿದ್ದೀವಿ ಸುಲ್ಬಾನ್ ಬೀಚ್. ಸೊ ನಿಶ್ಮಿತಾ ಫುಲ್ ಊಷ್ಟಾಗಿ ಹೋಗಿದೆಯಾ? ತುಂಬ ಬಿಸಿಲಿದೆ, ಹೆವಿ ಸನ್ ಇದೆ. ಸೊ ಈ ಸುಲ್ಬಾನ್ ಬೀಚ್ನ ತೋರಿಸ್ತೀನಿ. ಸೂಪರ್ ಆಗಿದೆ. ಇಲ್ಲಿ ಕಂಪ್ಲೀಟ್ ಕ್ಲಿಫ್ಸ್ ಮೇಲೆ ರೆಸ್ಟೋರೆಂಟ್ಸ್ ಇರೋದು. ಎಲ್ಲ ಕ್ಲಿಫ್ಸ್ ಅಲ್ಲಲ್ಲಿ ಕ್ಲಿಫ್ ಇದೆ, ಆ ಕ್ಲಿಫ್ ಎಲ್ಲ ಕಡೆನೂ ರೆಸ್ಟೋರೆಂಟ್ಸ್ನ ಮಾಡ್ಕೊಂಡಿದ್ದಾರೆ. ಸೊ ನಾವು ಬೀಚ್ ಹತ್ರ ಹೋಗ್ತೀವಿ, ಬೀಚ್ ನೋಡ್ಬಿಟ್ಟು ಯಾವುದಾದ್ರೂ ಒಂದು ರೆಸ್ಟೋರೆಂಟ್, ಕ್ಲಿಫ್ ಮೇಲಿರುವಂಥ ರೆಸ್ಟೋರೆಂಟಲ್ಲಿ ಕೂತ್ಕೊಂಡು ಊಟ ಮಾಡ್ತೀವಿ. ಸೊ ನಾವು ಆಲ್ಮೋಸ್ಟ್ ತುಂಬ ಕೆಳಗಡೆ ಇಳ್ಕೊಂಡು ನಡ್ಕೊಂಬರ್ಬೇಕಿಲ್ಲಿ. ಇಲ್ಲಿ ಮೋಸ್ಟ್ ಆಫ್ ದ ಪೀಪಲ್ಸ್ ಈ ಒಂದು ಸ್ನಾರ್ಕ್ಲಿಂಗು, ಈ ಒಂದು ಆ್ಯಕ್ಟಿವಿಟಿಗಳಿಗೆ ಬರ್ತಾರೆ ಇವರು. ನಾ ಥ್ಯಾಂಕ್ ಯು. ಸರ್ಫಿಂಗ್ ಎಲ್ಲ ಸೈಡ್ ಬಾ. ಸೊ ನಿಮ್ಗೆ ವ್ಯೂ ತೋರಿಸ್ತೀನಿ ನೋಡಿ. ಇದೆಲ್ಲ ರೆಸ್ಟೋರೆಂಟ್ಸು. ಈ ರೆಸ್ಟೋರೆಂಟ್ಸ್ ಕ್ಲಿಫ್ ಮಧ್ಯದಲ್ಲಿ ಈ ಸರ್ಫ್ ಮಾಡೋರು. ಸೊ ಬೇಸಿಕಲಿ ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ, ಅಲ್ಲಿಂದ ಸ್ಟೆಪ್ಸ್ ಇದೆ, ಆ ಸ್ಟೆಪ್ಸಿಂದ ಇಳ್ಕೊಂಡು ಬರಬೇಕು. ವಾಟ್ ಯು ಹ್ಯಾವ್? One drink, coconut, jumping tank, ಫುಡ್ cool, yeah, cool, cool, coconut, cool, food, yeah. ವಾಟ್ ಯು ಹ್ಯಾವ್? Maybe fried rice chicken, noodles. Okay, I will sit there. Yeah. ಸುಲ್ಬಾನ್ ಬೀಚ್ ರೆಸ್ಟೋರೆಂಟ್ ಹತ್ರ ಕೂತ್ಕೊಂಡು ಊಟಕ್ಕೆ ಅಂತ ಬಂದ್ವಿ. ಇಲ್ಲಿ ನಿಶ್ಮಿತಾ ಏನು ಮಾಡಿದ್ದಾಳೆ, ಕೊಕೊನಟ್ ವಾಟರ್ ತೊಗೊಂಡಿದ್ದಾಳೆ, ಇದನ್ನು ಕುಡಿತಾಳೆ ಇವಾಗ. ಸೊ ನಾವು ಏನು ಇಲ್ಲಿ ಪ್ರೈಸಸ್ ನೋಡ್ತೀವಿ. ಕೊಕೊನಟ್ ಬಂದುಬಿಟ್ಟು ಎಷ್ಟು? 35,000 IDR, 30K, 30,000 IDR, 150 ರೂಪಾಯಿ ಇಂಡಿಯನ್ ಕರೆನ್ಸಿಲಾಗುತ್ತೆ. ಆಮೇಲೆ ಇಲ್ಲಿ ಪರ್ಟಿಕ್ಯುಲರ್ ಈ ಹೋಟ್ಲ್ ಈ ಥರ ವ್ಯೂಗೆ ನಾವು ಕೂತ್ಕೊಂಡು ತಿಂತೀವಿ ಅಂತಂತಂದರೆ ಕಾಸ್ಟ್ಲಿ. ನಾವೇನಾದರೂ ಬಾಲಿ ಒಳಗಡೆ ಯಾವುದೋ ಲೋಕಲ್ ರೆಸ್ಟೋರೆಂಟಲ್ಲಿ ತೊಗೊತೀವಿ ಏನಾದರೂ ಅಂತಂತಂದರೆ ಅದು ಚೀಪ್ ಇರುತ್ತೆ. ಸೊ ನಾವು ಜಸ್ಟ್ ಇಲ್ಲಿ ಬಂದಿದ್ದೀವಿ, ಇಲ್ಲಿ ವ್ಯೂನ ಎಂಜಾಯ್ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಫ್ರೆಂಚ್ ಫ್ರೈಸ್ ಎಷ್ಟು? ಇದು 30,000 IDR. ಆಮೇಲೆ ಇಲ್ಲಿ ವಾಟರ್ ಬಾಟ್ಲ್ 250 ರೂಪಾಯಿ, ಬಿಯರ್ ಬಾಟ್ಲ್ 190 ರೂಪಾಯಿ. ನೋಡಿ ಇದೊಂದು ತೊಗೊಂಡಿದ್ದೀನಿ. ಇದು ಸೊ ಈ ಥರ ಇದೆ ಪ್ರೈಸಸ್ಸು, ವೇರಿಯೇಷನ್ ಪ್ರೈಸಸ್ ಇದೆ. ಬಟ್ ನಾವು ಇದಕ್ಕೆ ಹೋಗ್ತೀವಿ ಅಂತಂತಂದರೆ ಇಲ್ಲಿ ಒಳಗಡೆ ನಾವು ಸಿಟಿ ಒಳಗಡೆ ಇರೋವಂಥ ಒಂದಷ್ಟು ರೆಸ್ಟೋರೆಂಟ್ಸಲ್ಲಿ ಏನಾದರೂ ನಾವು ತಿಂತೀವಿ ಅಂತಂತಂದರೆ ಎನಿವೇ ಇದು ಚೀಪಾಗೇ ಇರುತ್ತೆ. ನಿಶ್ಮಿತಾ ಟೇಸ್ಟ್ ಹೆಂಗಿದೆ? ಚೆನ್ನಾಗಿದೆ. ಎಸ್. ಸೊ ನಾವು ಇನ್ನೊಂದು ಆರ್ಡ್ರ್ ಮಾಡಿದ್ವಿ, ಏನು ಚಿಕನ್ ನೂಡಲ್ಸ್. ಸೊ
ಸೊ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಟೇಸ್ಟ್ ಹೆಂಗಿದೆ ಅಂತ ನೋಡಬೇಕು. ಬರೀ ನೋಡೋಕ್ಕೆ ಚೆನ್ನಾಗಿದ್ದು ಟೇಸ್ಟ್ ಚೆನ್ನಾಗಿಲ್ಲ ಅಂದರೆ ಕಷ್ಟ ಆಗ್ಬಿಡುತ್ತೆ. ಸೊ ಇದು ಫ್ರೆಂಚ್ ಫ್ರೈಸ್ ಸದ್ಯಕ್ಕೆ ಇಷ್ಟು ಆರ್ಡ್ರ್ ಮಾಡಿದ್ವಿ. ಟೇಸ್ಟ್ ಚೆನ್ನಾಗಿದ್ದರೆ ಹೊಟ್ಟೆ ಹಸಿದ್ರೆ ಇನ್ನೂ ಬೇಕಾದರೆ ಆರ್ಡ್ರ್ ಮಾಡೋಣ, ಇಲ್ಲ ಅಂತಂತಂದರೆ ಅವಶ್ಯಕತೆನೇ ಇಲ್ಲ. ತಿನ್ನೋಡು ನಿಶ್ಮಿತ, ತಿನ್ನೋಡು ಹೆಂಗಿದೆ ಫ್ರೆಂಚ್ ಫ್ರೈಸ್ ಹೆಂಗಿದೆ. ಪೆರಿ ಪೆರಿ ಸಾಲ್ಟೆಡ್ ಅವೆಲ್ಲ ಏನೂ ಸಿಗೋಲ್ಲ. ನಾರ್ಮಲ್ ಆಲೂಗಡ್ಡೆ ಬೇಯಿಸಿ ಕೊಟ್ಟಿರ್ತಾರೆ. ಸೊ ಇದು ನೋಡೋದಕ್ಕೆ ಏನೋ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ. ಇದು ಸಾಟೆ ಇದೆ, ಚಿಕನ್ ಸಾಟೆ. ಇದು ನೂಡಲ್ಸ್, ಚಿಕನ್ ನೂಡಲ್ಸ್. ಸೊ ಇದಿಷ್ಟು ಇವಾಗಿನ ಮೀಲ್. ಹಲೋ, ಎಲ್ಲಿ ಬಂದಿದ್ದೀವಿ ಅಂತಂತಂದರೆ ತುಂಬ ಫೇಮಸ್ ಆಗಿರುವಂಥ ಜಾಗ ಇದು. ಇಡೀ ಬಾಲಿಗೆ ಫೇಮಸ್ ಆಗಿರುವಂಥ ಜಾಗ ಉಲುವಾಟು ಟೆಂಪಲ್. ಉಲುವಾಟು ಟೆಂಪಲಲ್ಲಿ ಕೀಚಕ್ ಡ್ಯಾನ್ಸ್ ಮಾಡುವ ಸ್ಥಳ ಇದು. ಈ ಕೀಚಕ್ ಡ್ಯಾನ್ಸ್ ಮಾಡುವ ಸ್ಥಳ, ಇದ್ರ ಜೊತೆಗೆ ಈ ಪರ್ಟಿಕ್ಯುಲರ್ ವ್ಯೂ. ಈ ವ್ಯೂ ಇಲ್ಲಿ ಕೂತ್ಕೊಂಡು ಕೇಚಕ್ ಡ್ಯಾನ್ಸ್ ನೋಡಿಕೊಂಡು ಈ ಪರ್ಟಿಕ್ಯುಲರ್ ಸನ್ಸೆಟ್ ನೋಡಿಕೊಂಡು ಸಖತ್ತಾಗಿರುತ್ತೆ ಎಕ್ಸ್ಪೀರಿಯೆನ್ಸು. ಸೊ ಈ ಸ್ಥಳ ಏನಿದೆ ಇದು ಕಂಪ್ಲೀಟ್ ಇಲ್ಲೇ ನಡೆಯೋದು ಕೇಚಕ್ ಡ್ಯಾನ್ಸ್, ಅದನ್ನು ತೋರಿಸ್ತೀವಿ. ಇಲ್ಲಿ 2 ಸೆಷನ್ ನಡೆಯುತ್ತೆ ಯೂಶಲಿ. ಏನು ಸ್ಮಿತಾ? 2 ಸೆಷನ್ ನಡೆಯುತ್ತೆ. ಫಸ್ಟ್ ಸೆಷನ್ ಬಂದ್ಬಿಟ್ಟು ಎಷ್ಟು ಗಂಟೆಗೆ? 6 to 7, 7 to 8 2 ಸೆಷನ್ ನಡೆಯುತ್ತೆ. 2 ಪ್ರೋಗ್ರಾಮ್ ನಡೆಯುತ್ತೆ. ಸೊ ನಾವು ಮೊದಲನೇದನ್ನು ಬುಕ್ ಮಾಡ್ಕೊಂಡಿದ್ದೀವಿ, ಅದು 5:30 ನಡೆಯುತ್ತೆ. ಇವಾಗ ಟೈಮು 4 o'clock. ಸೊ 5:30ಗೆ ನಾವು ಕೇಚಕ್ ಡ್ಯಾನ್ಸ್ ನೋಡ್ತೀವಿ. ಈ ಡ್ಯಾನ್ಸ್ ನೋಡೋದಕ್ಕೆ ಇಷ್ಟೆಲ್ಲ ಜನ ಇದ್ದಾರೆ. ಸೊ ಇಷ್ಟು ಜನನೂ ಇಲ್ಲೇ ಇದ್ದಾರೆ. ಸೊ ಈ ಒಂದು ಪ್ಲೇಸಲ್ಲಿ ಕೇಚಕ್ ಡ್ಯಾನ್ಸ್ ನಡೆಯುತ್ತೆ. ಸೊ ಈ ಕೇಚಕ್ ಡ್ಯಾನ್ಸ್ ನೋಡೋದಕ್ಕೆ ಇಷ್ಟು ಜನ ಇದ್ದಾರೆ. ಈ ಬಾಲಿ ರಾಮಾಯಣಕ್ಕೂ ನಮ್ಮ ಇಂಡಿಯಾದಲ್ಲಿರೋ ರಾಮಾಯಣಕ್ಕೂ ಜಾಸ್ತಿ ಡಿಫ್ರೆನ್ಸ್ ಇಲ್ಲ. ಒಂದು ಸ್ವಲ್ಪ ಡಿಫ್ರೆನ್ಸ್ಗಳಿದೆ. ಗರುಡ ಬರೋದು, 1-2-3 ಸೀನ್ಗಳ ಡಿಫ್ರೆನ್ಸ್ ಇದೆ. ಅಷ್ಟು ಬಿಟ್ಟರೆ ನಮ್ಮ ಇಂಡಿಯನ್ ರಾಮಾಯಣ ಮತ್ತು ಇಂಡೋನೇಷ್ಯನ್ ರಾಮಾಯಣಕ್ಕೂ ಜಾಸ್ತಿ ಡಿಫ್ರೆನ್ಸ್ ಇಲ್ಲ. ಅದೇ ಸೀತೆ, ಅದೇ ರಾಮ, ಅದೇ ರಾವಣ, ಅದೇ ಲಕ್ಷ್ಮಣ, ಅದೇ ಹನುಮಂತ ಅವ್ರನ್ನೇ ಯೂಸ್ ಮಾಡ್ತಾರೆ. ಅದೇ ಒಂದು ಕ್ರಿಯೇಚರ್ಸು, ಅದೇ ಒಂದು ಗಾಡ್ಸು, ಅದೇ ಗಾಡ್ನೇ ಇವರು ಪ್ರೇ ಮಾಡೋದು. ಅದೇ ಗಾಡ್ ಇಟ್ಕೊಂಡೇ ಈ ಕೇಚಕ್ ಡ್ಯಾನ್ಸು ಟೋಟಲ್ ಡ್ಯಾನ್ಸ್ ಫಾರ್ಮ್ ಆಗೋದು. ಇದ್ರದ್ದು ಟೋಟಲ್ಲು ಈ ಪರ್ಟಿಕ್ಯುಲರ್ ಈ ಒಂದು ಸ್ಟೇಜಲ್ಲಿ ನಮಗೆ ಟೋಟಲ್ 4 ಸೀನ್ ಬರುತ್ತೆ. ಸೊ 4 ಸೀನಲ್ಲಿ ಮೊದಲನೇ ಸೀನು ಏನಮ್ಮ? ಮೊದಲನೇ ಸೀನು ರಾಮ, ಸೀತೆ ಮತ್ತು ಲಕ್ಷ್ಮಣ ವನವಾಸಕ್ಕೆ ಹೋಗಿದ್ದಾಗ ಜಿಂಕೆ ಬಂತು ಅಂತ ಸೀತೆ ರಾಮಂಗೆ ಹೇಳ್ತಾರಲ್ಲ, ಜಿಂಕೆ ಬಂದಿದೆ ಹಿಡ್ಕೊಂಬ ಅಂತ. ಆ ಸೀನ್ನ ನರೇಟ್ ಮಾಡ್ತಾರೆ. ಆವಾಗ ರಾಮ ಹೋಗ್ತಾನೆ, ಜಿಂಕೆ ಪಾಪ ಸೀತೆ ಆಸೆ ಪಡ್ತಿದ್ದಾಳೆ ಅಂತ ಹುಡಿಕೊಂಡು. ಆಮೇಲೆ ರಾಮ ಹೇಳೋಗಿರ್ತಾನೆ ಲಕ್ಷ್ಮಣಂಗೆ, ಸೀತೆನ ನೋಡ್ಕೊ ಅಂತ. ಲಕ್ಷ್ಮಣಂಗೆ ಇದು ಬರುತ್ತೆ, ಏನೋ ರಾಮಂಗೆ ಏನೋ ಡೇಂಜರ್ ಇದೆ ಅಂತ. ಅವರಣ್ಣ ಲೈಕ್ ಸೀತೆಗೆ ಪ್ರೊಟೆಕ್ಟ್ ಮಾಡು ಅಂತ ಹೇಳಿದ್ರು ಅವ್ನ ಮಾತನ್ನ ಇಗ್ನೋರ್ ಮಾಡಿ ಲಕ್ಷ್ಮಣ ರಾಮನ್ನ ಹುಡಿಕೊಂಡು ಹೋಗೋದನ್ನ ನರೇಟ್ ಮಾಡ್ತಾರೆ. ಅದೇ ಸೀನ್ 1. ಎರಡನೇ ಸೀನು ಸೀನ್ 2 ಇವನು ರಾವಣ ಬಂದು ಸೀತೆನ ಅಪಹರಿಸ್ಕೊಂಡು ಹೋಗೋದನ್ನ ನರೇಟ್ ಮಾಡ್ತಾರೆ. ಅದರಲ್ಲಿ ಗರುಡ ಬಂದು ಗರುಡನ ಸಾಯಿಸೋದು, ಅದು ವಿಂಗ್ ಕಟ್ ಮಾಡೋದು, ಅಲ್ಲಿವರೆಗೂ ನರೇಟ್ ಮಾಡ್ತಾರೆ. ಮೂರನೇ ಸೀನಲ್ಲಿ ಇದು ಸೀತೆ, ಹನುಮಾನು, ತ್ರಿಜಾತ, ಇದರಲ್ಲಿ ಸೀತೆ ರಾವಣ ಅದೇನೋ ಯಾವ ಪ್ಲೇಸು ಸೀತೆ ಕರ್ಕೊಂಡು ಲಂಕಾಗೆ ಅಪಹರಿಸ್ಕೊಂಡು ಹೋಗಿರ್ತಾಳಲ್ಲ, ಅಲ್ಲಿಗೆ ಒಬ್ಳು ರಾವಣಸ್ ನೆಫ್ಯೂ
ತ್ರಿಜಾತ ಅವಳು ಹೆಲ್ಪ್ ಮಾಡೋಕ್ಕೆ ಸೀತೆ ಏನು ಮಾಡ್ತಾಳೆ, ಅವ್ನು ನೋಟ್ ಬರೆದು ಕಳಿಸ್ತಾಳೆ, ಇದನ್ನು ತೊಗೊಂಡೋಗಿ ರಾಮನ್ ಕೊಡು, ನಂಗೆ ಇಮಿಡಿಯೇಟಾಗಿ ರೆಸ್ಕ್ಯೂ ಮಾಡಬೇಕು ಅಂತ. ಅದನ್ನು ತೊಗೊಂಡೋಗಿ ಕೊಟ್ಟಿದ್ದಕ್ಕೆ ಹನುಮಾನ್ ತಕ್ಷಣ ಅಲ್ಲಿ ಒಂಥರ ವಾರು ಎಲ್ಲ ಇವನು ರಾಮ ಆ್ಯಂಡ್ ಎಂಟೈರ್ ಟೀಮು ಅಟ್ಯಾಕ್ ಮಾಡ್ತಾರೆ ರಾವಣ ಇದಕ್ಕೆ ಲಂಕಾಗೆ. ಆವಾಗ ಹನುಮಾನು ಸಿಗಾಕೊಂಡ್ಬಿಟ್ಟು ಹನುಮಾನಿಗೆ ಬೆಂಕಿ ಹಚ್ತಾರೆ. ನಮ್ಮ ಕಡೆ ನೋಡಿದೀವಲ್ಲ ಆ ಸೀನ್ನ ನರೇಟ್ ಮಾಡ್ತಾರೆ. ಆ ಸೀನ್ ನೋಡೋದು ತುಂಬಾ ಚೆನ್ನಾಗಿರುತ್ತೆ. ಹಾಂ, ಫೋರ್ತ್ ಸೀನ್ ಹೇಳ್ತಾಳೆ ನೋಡಿ. ಫೋರ್ತ್ ಸೀನ್ ಬಂದ್ಬಿಟ್ಟು ಸುಗ್ರೀವನ್ ಸರ್ವೆಂಟು ಹೆಲ್ಪ್ ಮಾಡ್ತಾನೆ ರಾಮಂಗೆ ಸೀತೆಯನ್ನು ಲಂಕಾಯಿಂದ ಅಪಹರಿಸ್ಕೊಂಡು ಹೋಗೋದಕ್ಕೆ. ಆ ಹೆಲ್ಪ್ ಮಾಡಿರೋದು ರಾವಣಂಗೆ ಗೊತ್ತಾಗುತ್ತೆ, ನಮ್ಮ ಕಡೆನೇ ಎತ್ಕೊಂಡು ಹೋಗಿ ಇವನು ಹೆಲ್ಪ್ ಮಾಡ್ತಿದ್ದಾನಲ್ಲ ಅಂತ. ಆವಾಗ ಇವರೆಲ್ಲ ವಾರ್ ಆಗಿ ಸುಗ್ರೀವಾಗೂ ಮತ್ತು ರಾವಣಂಗೂ ವಾರ್ ನಡೆಯುತ್ತೆ. ಅದೇ ಟೈಮಲ್ಲಿ ಹನುಮಾನು, ರಾಮ, ಲಕ್ಷ್ಮಣ ಎಲ್ಲ ಹೋಗಿ ಸೀತೆನ ಸೇಫಾಗಿ ಕರ್ಕೊಂಬಂದು ರಾಮ ಸೀತೆ ರಿಯುನೈಟ್ ಆಗ್ತಾರೆ. ಅದೇ ಲಾಸ್ಟ್ ಸೀನ್. ಸೊ ಇದಿಷ್ಟು ಸೀನ್ಗಳೂ, ಈ 4 ಸೀನ್ಗಳೂ ನಾವು ಈ ಒಂದು ಆಡಿಟೋರಿಯಮಲ್ಲಿ ನಾವು ನೋಡೋದಕ್ಕಾಗುತ್ತೆ. ಇದು ಟೋಟಲ್ ಆಗಿ ಒಂದು 50 ಮಿನಿಟ್ಸ್ ಟು 1 hour ಟೋಟಲ್ ಪ್ರೋಗ್ರಾಮ್ ಇರುತ್ತೆ. ಇದರದ್ದು ಎಂಟ್ರಿ ಟಿಕೆಟ್ಸ್ ಬಂದ್ಬಿಟ್ಟು ಐದರ್ ನಾವು ಈ ಕ್ಲೂಕ್ ಅದರಲ್ಲೂ ಮಾಡ್ಬೋದು, ಬಟ್ ನಾವು ಜನರಲಿ ಅದರಲ್ಲಿ ಮಾಡಲಿಲ್ಲ. ನಾವೇನು ಮಾಡಿದ್ವಿ ಅಂತಂದರೆ ನಮ್ಮ ಲೋಕಲ್ ಟ್ಯಾಕ್ಸಿ ಡ್ರೈವರ್ನ ನಾವೇನು ಕಾಂಟ್ಯಾಕ್ಟ್ ಮಾಡಿದ್ವಿ. ಸೊ ದಟ್ ಪರ್ಸನ್ ಅವ್ನು ಎಲ್ಲದನ್ನು ಹೆಲ್ಪ್ ಮಾಡ್ದ. ಸೊ ಅವನೇ ಹೋದ, ಟಿಕೆಟ್ ತೊಗೊಂಡ, ಬಂದ. ಆ ಟಿಕೆಟ್ ಪ್ರೈಸಸ್ ಏನು ಅಂತಂತಂದರೆ 150K ಪರ್ ಪರ್ಸನ್. ಸೊ ನಾವಿಬ್ಬರು ಇರೋದ್ರಿಂದ 3,000 IDRನ್ನು ನಾವು ಪೇ ಮಾಡಿದ್ದೀವಿ. ಅದನ್ನು ನಾವು ಇಲ್ಲೇ ಬಂದು ಪೇ ಮಾಡಿ, ಇಫ್ ನಾವು ಬುಕ್ ಮಾಡಿಲ್ಲ ಅಂತಂದರೆ ಇಲ್ಲೇ ಬಂದು ಪೇ ಮಾಡ್ಬೋದು. ಬಟ್ ಒನ್ ಮೋರ್ ಥಿಂಗ್, ಆನ್ಲೈನಲ್ಲಿ ಬುಕ್ ಮಾಡಿದ್ರು ಫಸ್ಟ್ ಶೋಗೆ ಮಾತ್ರ ಬಂದು ಇನ್ ಪರ್ಸನ್ನೇ ಟಿಕೆಟ್ಸ್ ಕೊಡೋದು. ಆನ್ಲೈನ್ ಟಿಕೆಟ್ ವ್ಯಾಲಿಡ್ ತಗೊಳ್ಳಲ್ಲ ಅವರು ಫಸ್ಟ್ ಶೋಗೆ. 6 to 7 ಆಗೋ ನಡೆಯೋ ಶೋಗೆ. ಸೆಕೆಂಡ್ ಶೋಗೆ ಆನ್ಲೈನ್ ಬುಕ್ಕಿಂಗ್ ತೋರಿಸ್ಬೋದು ಅಂತ ಹೇಳಿದ್ದಾರೆ, ಬಟ್ ಅದು ಗೊತ್ತಿಲ್ಲ. ಅದಕ್ಕೂ ಏನಾದ್ರು ಟಿಕೆಟ್ ನನಗೆ ಬೆಟರ್ ಕೇಳಿದ್ರೆ ನಾನು ಇಲ್ಲಿ ಬಂದು ಟಿಕೆಟ್ ಬೈ ಮಾಡೋದು ಒಳ್ಳೆಯದು ಅಂತ ನಾನು ಹೇಳೋದು. ಸೊ ಇಲ್ಲಿ ಬಂದು ತೊಗೊಂಡ್ರೆ ಇದು ವ್ಯಾಲಿಡ್ ಇರುತ್ತೆ. ಇಲ್ಲಿ ಬಾಲಿಯಲ್ಲಿ ಇದೊಂದು ಪ್ರಾಬ್ಲಮ್ ಇದೆ, ಆನ್ಲೈನ್ ಬುಕ್ಕಿಂಗ್ದು ಆಫ್ಲೈನ್ ಬುಕ್ಕಿಂಗೂ. ಸೊ ಬೆಟರ್ ಆಫ್ಲೈನ್ ಬುಕ್ಕಿಂಗ್ಸ್ ಮಾಡೋದು ಒಳ್ಳೆಯದು. ಸೊ ಇದಕ್ಕೆ ಕ್ರೌಡ್ ಹೆಂಗ್ಸಿರುತ್ತೆ ಅಂತಂತಂದರೆ 1 hour ಮುಂಚೆ ಈ ಕ್ರೌಡ್ ಬಂದು ಕೂತ್ಕೊಂಡಿರುತ್ತೆ. ಈ ಕ್ರೌಡ್ 1 hour ಮುಂಚೆ ಬಂದು ಕೂತ್ಕೊಂಡಾಗ ತುಂಬ ಕಷ್ಟ ಆಗುತ್ತೆ ಸೀಟ್ ಇಡೋದು. ನಾನು ರೆಕಮೆಂಡ್ ಮಾಡೋ ಒಂದು ಪರ್ಟಿಕ್ಯುಲರ್ ಸೀಟು ಈ ಸೆಕ್ಷನ್ನು. ನಾವು ಅಲ್ಲಿಂದ ಎಂಟ್ರಿ ಆಗ್ತೀವಿ. ಈ ಝೂಮ್ ಮಾಡ್ತಿದ್ದೀನಲ್ಲ, ಈ ಕಾರ್ನರಿಂದ ಒಂದು ಎಂಟ್ರೆನ್ಸ್ ಇದೆ, ಈ ಕಾರ್ನರಿಂದ ಒಂದು ಎಂಟ್ರೆನ್ಸ್ ಇದೆ. ಸೊ ಇವೆರಡು ಕಡೆಯಿಂದನೂ ಎಂಟ್ರೆನ್ಸ್ ಇರೋದ್ರಿಂದ ನೀವು ಬಂದು ಅದರ ಜಸ್ಟ್ ಪ್ಯಾರಲಲ್ ಆಗಿರೋವಂಥ ಒಂದು ಈ ಸೀಟಿಂಗಲ್ಲಿ ಕೂತ್ಕೊಂಡ್ರೆ ನಿಮಗೆ ಕಾಣಿಸೋವಂಥ ಸೀನಿಕ್ ವ್ಯೂ ಬಂದ್ಬಿಟ್ಟು ಇಲ್ಲಿ ಸನ್ಸೆಟ್ ಆಗ್ತಾ ಇರುತ್ತೆ. ಅಲ್ಲಿ ದೂರದಲ್ಲಿ ನಿಮಗೆ ಒಂದು ಉಲುವಾತು ಟೆಂಪಲ್ ಕಾಣ್ತಾ ಇರುತ್ತೆ. ಅದರ ಸೆಂಟ್ರಲ್ಲಿ ನಡೀತಿರೋವಂಥ ಒಂದು ಕೇಚಕ್ ಡ್ಯಾನ್ಸ್. Om Swastiastu. Assalamualaikum warahmatullahi wabarakatuh. Shalom, nama budaya, salam sejahtera untuk kita semua. Swastiastu.